ಶ್ರೀರಾಮ ತನ್ನೆಡೆಗೆ ಧಾವಿಸಿ ಬರ್ತಾ ಇದ್ದಾನೆ ಅಂತ ಸುದ್ದಿಯನ್ನ ತಿಳಿದಂತಹ ಸುಗ್ರೀವ ರಾಮನನ್ನೆಡೆಗೆ ಬರ್ತಿದ್ದಾನೆ ಅಂತ ಗೊತ್ತಾದಾಗ ನಾನೇನು ತಪ್ಪು ಮಾತನಾಡಿದೆ, ನಾನೇನು ತಪ್ಪು ಕ್ರಿಯೆಯನ್ನ ನಡೆಸಿದೆ, ನನ್ನಿಂದೇನು ತೊಂದರೆ ಆಗಿದೆ, ಯಾಕೆ ಲಕ್ಷ್ಮಣ ನನ್ನ ವಿರುದ್ಧ ಇಷ್ಟು ಕಠೋರವಾಗಿ ಮಾತುಗಳನ್ನಾಡಿಕೊಂಡು ಬರ್ತಾ ಇದ್ದಾನೆ, ನಾನೇ ತಪ್ಪೇ ಮಾಡಿಲ್ಲ ಅನ್ನುವ ರೀತಿಯಲ್ಲಿ ಮಾತನಾಡಿದಾಗ ಶುಶ್ರೂಷೆ ಮಾಡದ ಅಪರಾಧಕ್ಕಾಗಿ ಲಕ್ಷ್ಮಣ ಖಂಡಿತ ಸೆಟ್ಟು ಮಾಡಿಕೊಳ್ಳೋದು ತಪ್ಪೇ ಅಲ್ಲ ಅಂತ ಮಾರುತಿ ಹನುಮಂತ ಎಚ್ಚರಿಸ್ತಾನೆ. ಬೇಗ ಹೋಗಿ ಲಕ್ಷ್ಮಣನನ್ನ ಶಾಂತಗೊಳಿಸು, ಕ್ಷಮೆ ಕೇಳು, ಇದೊಂದೇ ದಾರಿ, ಇದು ಬಿಟ್ಟು ಬೇರೆ ದಾರಿ ನಿನಗೆ ಇಲ್ಲವೇ ಇಲ್ಲ, ಇದು ನಿಶ್ಚಯ ಅಂತ ಹೀಗೆ ಎಚ್ಚರಿಕೆ ಕೊಡ್ತಾನೆ. ಆ ಬಳಿಕ ಏನಾಯ್ತು ಅನ್ನೋದನ್ನ 21ನೇ ಶ್ಲೋಕ ನಾವು ನೋಡ್ಬೇಕಾದ್ದು. ದೌವಾರಿಕಾನನಾದೃತ್ಯ ಯಾರಿಗೆ ವೈಷ್ಣವಿಯವರು ಹೇಳಿ. ದೌವಾರಿಕಾನನಾದೃತ್ಯ ಕೇಳಿಸ್ತಿದೆಯಲ್ಲ? ಕೇಳಿಸಿದೆ ಸರ್. ದೌವಾರಿಕಾನನಾದೃತ್ಯ ದೌವಾರಿಕಾನನಾದೃತ್ಯ ಪ್ರಾವಿಶಲ್ಲಕ್ಷ್ಮಣ ಪುರೀಂ ಪ್ರಾವಿಶಲ್ಲಕ್ಷ್ಮಣಃ ಪುರೀಂ ಪ್ರಾವಿಶಲ್ಲಕ್ಷ್ಮಣಃ ಪುರೀಂ ಮಣಿಹೇಮಮಯೀಂ ದಿವ್ಯಾಂ ಮಣಿಹೇಮಮಯೀಂ ದಿವ್ಯಾಂ ಸರ್ವೈಃ ಸರ್ವಾಂಗಸುಂದರೈಃ ಸರ್ವಾಂಗಸುಂದರೈಃ ಮುಂದಿನ ಶ್ಲೋಕಕ್ಕೆ ಹೋಯ್ತಾ ಸರ್? ಸಪ್ತವಪ್ರಾವವೈಕ್ಷತ ದೌವಾರಿಕಾನ್ ಅನಾದೃತ್ಯ ಲಕ್ಷ್ಮಣಃ ಪುರೀಂ ಪ್ರಾವಿಶತ್. ದೌವಾರಿಕ ಅಂದ್ರೆ ದಾರಿ ಕಾಯುವವ ಅಂತ ಅರ್ಥ. ಮುಖ್ಯ ಹೆಬ್ಬಾಗಿಲಲ್ಲಿ ನಿಂತು ಯಾರನ್ನ ಒಳಗ್ ಬಿಡ್ಬೇಕು, ಯಾರನ್ನ ಒಳಗ್ ಬಿಡಬಾರದು ಅನ್ನೋದರ ಒಂದು ಅಧಿಕಾರವನ್ನ ಹೊತ್ತು ಓಡಾಡುವನು. ಅವನನ್ನ ದ್ವಾರದಲ್ಲಿ ನಿಯುಕ್ತನಾದಂತವನನ್ನ ಅನಾದೃತ್ಯ, ಸ್ವಲ್ಪ ಅವನಿಗೆ ಯಾವುದೇ ರೀತಿಯ ಅಂದ್ರೆ ಗಮನಿಸುವುದಾಗ್ಲಿ, ಅವನ ಕಡೆಗೆ ಕಣ್ಣು ಹಾಯಿಸುವುದಾಗ್ಲಿ ಏನು ಮಾಡದೆ ಸೀದಾ ಒಳಗೆ ಪ್ರವೇಶ ಮಾಡಿದ. ಯಾರ ತಡೆದ್ರೆ ಹಾಗೆ ಅವರನ್ನ ಉರುಳಿಸಿ ಬಿಡಬೇಕು ಅನ್ನುವಷ್ಟು ಕೋಪದಿಂದ ಒಳಕ್ಕೆ ಬಂದಿದ್ದಾನೆ. ಸಪ್ತವಪ್ರಾಂ ಮಣಿಹೇಮಮಯೀಂ ದಿವ್ಯಾಂ ಸಪ್ತವಪ್ರಾಂ ಅವೈಕ್ಷತ. ಒಳಗೆ ಹೆಬ್ಬಾಗಿಲನ್ನು ದಾಟಿ ಬಂದ್ರೆ 7 ಪ್ರಕಾರಗಳಿಂದ ಕೂಡಿದ ಮಣಿಗಳಿಂದ ಬಂಗಾರದ ತಗಡಿನಿಂದ ಕಟ್ಟಿದಂತಹ ದಿವ್ಯವಾದ 7 ಪ್ರಾಕಾರಗಳಿಂದ ಕೂಡಿದ ಅರಮನೆಯನ್ನ ಕಂಡ, ಪುರಿಯನ್ನ ಕಂಡ. ಅವನಿಗೆ ಯಾರಾದ್ರೂ ತನ್ನ ದಾರಿಯನ್ನ ತಡೆದು ನಿಲ್ಲಿಸಿದ್ರೆ ಅವರಿಗೆ ಅಲ್ಲಿಂದನೇ ಮಾತು ಶುರು ಮಾಡಬೇಕು ಅಂತ ಅಂದುಕೊಂಡಿದ್ದ. ಆದ್ರೆ ಎಲ್ಲರೂ ಹೆದರಿ ಬಿಟ್ಟಿದ್ರು, ಅವನು ಬರ್ತಾನೆ ಅಂತ ಸುದ್ದಿ ಹೊಂದಿತ್ತಲ್ಲ, ಯಾರು ಅವನನ್ನ ತಡೆಯುವ ಸಾಹಸ ಮಾಡ್ಲಿಲ್ಲ. ಲಕ್ಷ್ಮಣನನ್ನು ತಡೆದ್ರೆ ಯಾರು ಬದುಕುದಿಲ್ಲ ಅನ್ನೋದು ಗೊತ್ತಿತ್ತು. ಲಕ್ಷ್ಮಣನಿಗೆ ಭಯಪಟ್ಟು ಸ್ವಲ್ಪವೂ ಅವನ ದಾರಿಯನ್ನ ಅಡ್ಡಕ್ಕೆ ನಿಲ್ಲುವುದಾಗ್ಲಿ, ಇವನೇನ ನಮ್ಮನ್ನ ಕೇಳದೆ ಹೇಳದೆ ಹೋಗ್ತಾ ಇದ್ದಾನೆ ಅಂತ ದುರುಗುಟ್ಟಿ ನೋಡುವುದಾಗ್ಲಿ ಏನೂ ಮಾಡ್ಲಿಲ್ಲ.
ಸೀದಾ ಅವನ್ ಪಾಡಿಗೆ ಅವನ್ ಬರ್ತಾ ಇದ್ರೆ ಎಲ್ರೂ ಅದನ್ನ ನಿರಾಕರಿಸುವ ಸ್ಥಿತಿಯಲ್ಲಿ ಇಲ್ಲದೆ ಮೌನವಾಗಿ ಬಿಟ್ಟಿದ್ದಾರೆ ಅವನನ್ನ. ಲಕ್ಷ್ಮಣ ದೌವಾರಿಕಾನ್ ಅನಾದೃತ್ಯ ಪುರೀಂ ಪ್ರಾವಿಶತ್ ತತ್ರ ಮಣಿಹೇಮಮಯೀಂ ಸಪ್ತವಪ್ರಾಂ ದಿವ್ಯಾಂ ಸಪ್ತವಪ್ರಾಂ ಅವೈಕ್ಷತ. ದೌವಾರಿಕ ಅಂತ ಅನ್ನೋದು ದ್ವಾರಪಾಲನಿಗೆ ಮತ್ತೊಂದು ಶಬ್ದ ಸಂಸ್ಕೃತದಲ್ಲಿ. ಸೆಕ್ಯೂರಿಟಿ ಗಾರ್ಡ್ ಅಂತ ಇರ್ತಾರಲ್ಲ, ಇವತ್ತಿಗೆ ನಮ್ಗೆ ಅಂತ ಶಬ್ದ ಬೇಕು ಅಂತಂದ್ರೆ ಸಂಸ್ಕೃತದಲ್ಲಿರುವ ಶಬ್ದ ದೌವಾರಿಕ. ನಮ್ಗೆ ಸೆಕ್ಯೂರಿಟಿ ಗಾರ್ಡ್ ಅವನನ್ನ ನಿಲ್ಲಿಸಿ ಮಾತನಾಡಬೇಕು ಅಥವಾ ಅವನನ್ನ ಉದ್ದೇಶಿಸಿ ಏನು ಹೇಳಬೇಕು ಅಂತಿದ್ದಾಗ ಈ ಶಬ್ದ ಹೆಚ್ಚು ಸಹಜವಾದದ್ದು. ದೌವಾರಿಕಾನ್ ದ್ವಿತೀಯ ವಿಭಕ್ತಿ ಬಹುವಚನ. ಅನಾದೃತ್ಯ ಲ್ಯಪ್ರತ್ಯಂತಮವ್ಯಯಂ. ಪ್ರಾವಿಶತ್ ಅವಿಶತ್ ವಿಷ ಪ್ರವೇಶನೆ ಲಂಗ್. ಲಕ್ಷ್ಮಣ ಪುಲ್ಲಿಂಗ ಪ್ರಥಮ ಏಕ. ಪ್ರಾವಿಶತ್ ಲಕ್ಷ್ಮಣ ಪ್ರಾವಿಶಲ್ಲಕ್ಷಣ. ತೋರ್ಲಿ ಅಂತ ಸೂತ್ರದಿಂದ ಪರಸವರ್ಣ ಸಂಧಿ ಆಗಿದೆ, ಲತ್ವಾದೇಶ ಬಂದು. ಪುರೀಂ ದ್ವಿತೀಯ ಭಕ್ತಿ ಏಕವಚನ. ಮಣಯಶ್ಚ ಹೇಮಾನಿ ಚ ಮಣಿಹೇಮಾನಿ. ಮಣಿಹೇಮೈಃ ನಿರ್ಮಿತಾ ಮಣಿಹೇಮಮಯೀ. ದ್ವಿತೀಯ ಭಕ್ತಿ ಹೇಮಮಯೀಂ. ದಿವ್ಯಾಂ ಮತ್ತೆ ದ್ವಿತೀಯ ಭಕ್ತಿ ಏಕವಚನ. ಸಪ್ತವಪ್ರಾಂ. ವಪ್ರ ಅಂದ್ರೆ ಪ್ರಾಕಾರಗಳು. ಸಪ್ತವಪ್ರಾಣಿ ಯಸ್ಯಾಹ ಸಾ ಸಪ್ತವಪ್ರಾ ತಾಂ ಸಪ್ತವಪ್ರಾಂ. ದ್ವಿತೀಯ ಭಕ್ತಿ ಏಕವಚನ. ಅವೀಕ್ಷತ ಈಕ್ಷದರ್ಶನೆ ಅವೋಪಸರ್ಗ ಲಂಗ್ ಪ್ರಥಮ ಏಕ. ಸಹನವ್ರು ಹೇಳಿ. ವಾನರಿ ವಾನರಗಣೈ. ವಾನರೈ ವಾನರಗಣೈ. ವಾನರೈ ವಾನರಗಣೈರ್. ನರೀ ವಾನರಗಣೈ. ವಾನರೀ ವಾನರಗಣೈರ್. ವಾನರೀ ವಾನರಗಣೈ. ದೇವದೇವಿ ಸಮೈರ್ಯುತಾಂ. ದೇವದೇವಿ ಸಮೈರ್ಯುತಾಂ. ದೇವದೇವಿ ಸಮೈರ್ಯುತಾಂ. ಸರ್ವಾಭರಣ ಸಂಪನ್ನೈಃ. ಸರ್ವಾಭರಣ ಸಂಪನ್ನೈಃ. ಸರ್ವಾಭರಣ ಸಂಪನ್ನೈಃ. ಸರ್ವಾಂಗ ಸುಂದರೈಃ. ಸರ್ವೈ ಸರ್ವಾಂಗ ಸುಂದರೈಃ. ಸರ್ವೈ ಸರ್ವಾಂಗ ಸುಂದರೈಃ. ದೇವದೇವ ಸಮೈಃ ಸರ್ವಾಭರಣ ಸಂಪನ್ನೈಃ ಸರ್ವಾಂಗ ಸುಂದರೈಃ ಸರ್ವೈಃ ವಾನರ ವಾನರೀ ಗಣೈಃ ಯುತಾಂ. ಅಂದ್ರೆ ಹಿಂದಕ್ಕೆ ಅನ್ವಯ ಅದು. ಅವೈಕ್ಷತ ಅನ್ನುವುದಕ್ಕೆ ಅನ್ವಯ. ಅಂಥದ್ದನ್ನ ನೋಡಿದ. ದೇವದೇವಿ ಸಮೈಹಿ ದೇವದೇವತೆಗಳಿಗೆ, ದೇವತೆಗಳು ದೇವತೆಗಳ ಮಡದಿಯರಿಗೆ ಹೋಲುವ, ಅಂದ್ರೆ ಅದನ್ನು ಇನ್ನೊಂದು ಅವರೇ ಅವತಾರಗಳನ್ನು ಎತ್ತಿ ಬಂದಿರುವುದು ಅಂತ. ಸರ್ವಾಭರಣ ಸಂಪನ್ನೈಹಿ ಬಗೆ ಬಗೆಯ ಆಭರಣಗಳನ್ನ ತೊಟ್ಟವರಾಗಿ. ಸರ್ವಾಂಗ ಸುಂದರೈಹಿ ಆಭರಣಗಳಿಲ್ಲದೆ ಇದ್ರೂ ಕೂಡ ಸಹಜ ಸುಂದರ ಸುಂದರಿಯರಾಗಿರುವಂತಹ. ಸರ್ವೈಹಿ ಎಲ್ಲ. ವಾನರೀ ವಾನರ ಗಣೈಹಿ ಕಪಿಗಳಾಗಿದ್ರು ಸುಂದರರಾಗಿದ್ರು ಅಂತನ್ನುವ ಮಾತು. ವಾನರೀ ಅಂದ್ರೆ ಹೆಣ್ಣು ಕಪಿಗಳು. ವಾನರ ಗಣೈಹಿ ಗಂಡು ಕಪಿಗಳು. ಅವರಿಂದ ಕೂಡಿದ ಸಮೂಹಗಳಿಂದ ತುಂಬಿದ. ಯುತಾಂ ಸೇರಿದ. ಪುರಿಯನ್ನ ಅವೈಕ್ಷತ ಅಂಥ ನಗರವನ್ನ ಕಂಡ. ದೇವಾಶ್ಚ ದೇವ್ಯಶ್ಚ ದೇವದೇವ್ಯಃ ದೇವದೇವ್ಯೈಃ ಸಮಃ ದೇವದೇವಿ ಸಮಃ ತೈಃ ದೇವದೇವಿ ಸಮೈಃ. ವಾನರೀ ವಾನರ ಗಣೈಃ
ವಾನರಶ್ಚ ವಾನರೀಚ ವಾನರಾಶ್ಚ ವಾನರೀ ವಾನರಾಹ ವಾನರೀ ವಾನರಗಣ ವಾನರೀ ವಾನರಾಣಾಂ ಗಣಃ ವಾನರೀ ವಾನರಗಣಃ ತೈಃ ವಾನರೀ ವಾರಣಗಣೈಃ. ಎರಡೂ ಕೂಡ ವಾನರೀ ವಾನರಗಣೈಃ ದೇವದೇವಿ ಸಮೈಃ ತೃತೀಯ ಭಕ್ತಿ ಬಹುವಚನ. ಯುತಾಂ ಕ್ತ ಪ್ರತ್ಯಯ ಅಂತ ಸ್ತ್ರೀಲಿಂಗ ದ್ವಿತೀಯ ಏಕ. ಯುತಾಂ ಸರ್ವಾಭರಣ ಸಂಪನ್ನೈಃ ಸರ್ವಾಣಿ ಆಭರಣಾನಿ ಸರ್ವಾಭರಣಾನಿ ಸರ್ವಾಭರಣೈಃ ಸಂಪನ್ನಃ ಸರ್ವಾಭರಣ ಸಂಪನ್ನಃ ತೈಃ ಸರ್ವಾಭರಣ ಸಂಪನ್ನೈಃ. ಸರ್ವಾಣಿ ಅಂಗಾನಿ ಸರ್ವಾಂಗಾನಿ ಸರ್ವಾಂಗೈಃ ಸುಂದರಾಃ ಅಥವಾ ಸುಂದರಃ ಸರ್ವಾಂಗ ಸುಂದರಾಃ ತೈಃ ಸರ್ವಾಂಗ ಸುಂದರೈಃ. ಮೂರು ಕೂಡ ಸರ್ವೈಃ ಸರ್ವಾಭರಣ ಸಂಪನ್ನೈಃ ಸರ್ವಾಂಗ ಸುಂದರೈಃ ತೃತೀಯ ಭಕ್ತಿ ಬಹುವಚನ. ವಾನರೀ ವಾನರಗಣೈಃ ದೇವದೇವಿ ಸಮೈರ್ಯುತಾಂ ಸರ್ವಾಭರಣ ಸಂಪನ್ನೈಃ ಸರ್ವೈಃ ಸರ್ವಾಂಗ ಸುಂದರೈಃ. ಅರಮನೆಯೊಳಗೆ ಪ್ರವೇಶ ಮಾಡಿದಾಗ, ನಗರದೊಳಗೆ ಪ್ರವೇಶ ಮಾಡಿದಾಗ ಕಂಡ ಸಂಗತಿಯನ್ನ ವಿವರಿಸ್ತಾ ಹೇಳಿದ್ರು. ಅತ್ಯಂತ ಅದ್ಭುತವಾದ ಮಣಿಹೇಮಮಯವಾದ ಪಟ್ಟಣವನ್ನ ಕಂಡ, ಅತ್ಯಂತ ಸುಂದರವಾದ ಆಭರಣಗಳನ್ನ ತೊಟ್ಟ ಸಹಜ ಸುಂದರರೂ ಆಗಿರುವಂತಹ ವಾನರೀ ವಾನರರ ಗುಂಪನ್ನು ಎಲ್ಲ ದಿಕ್ಕಿನಲ್ಲೂ ಕಂಡ. ಶ್ರೀ ವೈಷ್ಣವಿ. ಆರಾಮಗೃಹವಾಪೀಭಿಃ 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 ಪ್ರಸಾದಾಯತನಾದಿಭಿಃ 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 ಆಸಾದಾಯತನಾದಿಭಿಃ ಪ್ರಸಾದಾಯತನಾದಿಭಿಃ ಪ್ರಾಸಾದ ಪ್ರಾಸಾದಾಯತನಾದಿಭಿಃ ಪ್ರಾಸಾದಾಯತನಾದಿಭಿಃ ವಿಶ್ವಕರ್ಮಕೃತೈರ್ವಿಶ್ವೈಃ 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 ವಿಶೇಷೈರುಪಶೋಭಿತಾಂ ವಿಶೇಷೈರುಪಶೋಭಿತಾಂ ವಿಶೇಷೈರುಪಶೋಭಿತಾಂ. ಆ ಪಟ್ಟಣವನ್ನ ಮತ್ತಷ್ಟು ವಿಶೇಷ ಲಕ್ಷಣದಿಂದ ವಿವರಿಸ್ತಾ ಇದ್ದಾರೆ. ಆರಾಮ ಗೃಹವಾಪೀಭಿಃ. ಆರಾಮ ಅಂದ್ರೆ ನಾವೇ ನೆಟ್ಟ ಗಿಡಗಳಿಂದ ಕೂಡಿದ ಸುಂದರವಾದ ಉದ್ಯಾನ, ಅದಕ್ಕೆ ಆರಾಮ ಅಂತ ಹೆಸರು. ಎಲ್ಲಿ ಆರಾಮದಾಯಕವಾದ ಬದುಕನ್ನ ಕಳೆಯಬಹುದು ಅದು ಆರಾಮ. ಕಾಡಿನೆಲ್ಲ ಆರಾಮಾಗಿರ್ಲಿಕ್ಕಾಗಲ್ಲ. ಎಲ್ಲಿ ಚೇಳು, ಎಲ್ಲಿ ಸರ್ಪ, ಎಲ್ಲಿ ಕ್ರೂರ ಪ್ರಾಣಿಗಳು ಅಂತ ಭಯ ಆಗುತ್ತೆ, ಅಲ್ಲಿ ಇರ್ಲಿಕ್ಕಾಗಲ್ಲ. ಆದ್ರೆ ಇಂತಹ ಯಾವುದೇ ಕ್ರೌರ್ಯ ಇಲ್ಲದ ನೆಮ್ಮದಿಯ ಬದುಕನ್ನ ಕೊಡುವ, ಸಂತೋಷವನ್ನ ನೀಡುವ ಜಾಗಕ್ಕೆ ಆರಾಮ ಅಂತ ಕರೀತಾರೆ. ಆರಾಮ ಗೃಹಗಳು, ಮನೆಗಳು. ವಾಪಿಗಳು, ವಾಪಿ ಅಂದ್ರೆ ಬಾವಿಗೆ ವಾಪಿ ಅಂತ ಹೆಸರು. ಅದು ಇಳಿಬಾವಿಯನ್ನ ವಾಪಿ ಅಂತಾರೆ. ಇಳಿದು ಹೋಗುವ ಬಾವಿ, ಅದು ಬಾವಿನೇ, ಪ್ರಧಾನವಾದ ಅದರ ಸ್ವರೂಪ ಬಾವಿ ತರ ಇರುತ್ತೆ. ಆದ್ರೆ ಇಳಿಲಿಕ್ಕೆ ಸುತ್ತ ಮೆಟ್ಲಿರುತ್ತೆ, ಅಥವಾ ನೇರ ಒಂದಿಷ್ಟು ಜಾಗದಲ್ಲಿ ಒಂದು ವ್ಯಕ್ತಿ ಇಳಿದು ಹೋಗುವಷ್ಟು ಮಾತ್ರ ಸೈಡಿನಿಂದ ಅದಕ್ಕೆ ಮೆಟ್ಲಿರುತ್ತೆ. ಅಂತಹ ಜಾಗಗಳಿಗೆ ವಾಪಿ ಅಂತ ಕರೀತಾರೆ. ಪ್ರಾಸಾದಾಯತನಾದಿಭಿಃ. ಪ್ರಾಸಾದ ಅಂದ್ರೆ ಎತ್ತರದ ಕಟ್ಟಡಗಳು, ಫಸ್ಟ್ ಫ್ಲೋರ್, ಸೆಕೆಂಡ್ ಫ್ಲೋರ್ಗಳೆಲ್ಲ ಇದ್ರೆ ಅದನ್ನು ಪ್ರಾಸಾದ ಅಂತ ಕರೀತಾರೆ. ಆಯತನಾನಿ ದೇವತೆಗಳ ಮನೆ. ಪ್ರಾಸಾದಗಳು ಎತ್ತರದ ಶಿಖರಗಳಿಂದ ಕೂಡಿದ, ಉಪ್ಪರಿಗೆಗಳಿಂದ ಕೂಡಿದ ಮನೆಗಳು, ರಾಜಮನೆತನದ ಮನೆಗಳು, ದೇವರ ಮನೆಗಳು, ಇದರಿಂದ ಕೂಡಿದ ವಿಶ್ವಕರ್ಮ ಕೃತೈಹಿ. ಇವು ಯಾವುದು ಕೂಡ ಸಾಮಾನ್ಯವಾದದ್ದಲ್ಲ. ವಿಶ್ವಕರ್ಮನೇ ನಿರ್ಮಾಣ ಮಾಡಿ ಕೊಟ್ಟಿರುವಂತಹ ವಿಶ್ವಕರ್ಮ ಕೃತೈಹಿ ವಿಶ್ವೈಹಿ, ಎಲ್ಲ ವಿಶೇಷೈಹಿ ವಿಶೇಷಗಳಿಂದ ಅಭಿಶೋಭಿತಾಂ, ಚೆನ್ನಾಗಿ ಶೋಭಿಸುವ
ಪುರಿಯನ್ನು ಅವೈಕ್ಷತ ನೋಡಿದನು ಅಂತ ಅರ್ಥ. ಆರಾಮಗೃಹವಾಪೀಭಿ ಒಳ್ಳೆಯ ಉದ್ಯಾನ, ಸುಂದರವಾದ ಮನೆಗಳು, ಅಚ್ಚುಕಟ್ಟಾದ ಇಳಿಬಾವಿಗಳು, ಮೇಲೆ ಕಟ್ಟಡಗಳ ವ್ಯವಸ್ಥೆಯಲ್ಲಿ ಆಕಾಶವನ್ನು ಮುಟ್ಟುವಂಥವುಗಳು, ದೇವಸ್ಥಾನದ ನೆಲೆಗಳು, ವಿಶ್ವಕರ್ಮನಿಂದ ಮಾಡಲ್ಪಟ್ಟ ಎಲ್ಲ ಬಗೆಯ ವಿಶೇಷಗಳಿಂದ ಕೂಡಿದ ಪುರಿಯನ್ನು ಲಕ್ಷ್ಮಣ ಪ್ರವೇಶಿಸಿ ನೋಡಿದ. ಆರಾಮಾಹ ಚತೆ ಗೃಹಾಣಿ ಚ ಆರಾಮ ಗೃಹಾಣಿ. ಆರಾಮದಿಂದ ಕೂಡಿದ ಅಂತ ಅರ್ಥ ಮಾಡುವುದಾದ್ರೆ ಇಷ್ಟೇ ಹೇಳಿದೆ. ಆರಾಮಾಹ ಗೃಹಾಣಿ ವಾಪ್ಯಶ್ಚ ಆರಾಮ ಗೃಹವಾಪ್ಯ ತಾಭಿಃ ಆರಾಮ ವಾಪೀಭಿಃ ತೃತೀಯ ಬಹು ವಾಪಿ ವಾಪಿನೌ ವಾಪಿನಃ ಸಾರಿ ವಾಪಿ ವಾಪ್ಯೌ ವಾಪ್ಯಃ ತಪ್ಪು ಹೇಳಿದೆ. ವಾಪಿ ವಾಪ್ಯೌ ವಾಪ್ಯಃ ವಾಪೀಂ ವಾಪ್ಯೌ ವಾಪೀಃ ವಾಪ್ಯಾ ವಾಪೀಭ್ಯಾಂ ವಾಪೀಭಿಃ ತೃತೀಯ ಭಕ್ತಿ ಬಹುವಚನ. ಪ್ರಾಸಾದಾಶ್ಚ ಆಯತನಾನಿ ಚ ಪ್ರಾಸಾದಾಯತನಾನಿ ತಾಭಿಃ ಪ್ರಾಸಾದಾಯತನಾಭಿಃ ವಿಶ್ವಕರ್ಮಕೃತೈಃ ವಿಶ್ವಕರ್ಮಣಾ ಕೃತಾಃ ವಿಶ್ವಕರ್ಮಕೃತಾಃ ತೈಃ ವಿಶ್ವಕರ್ಮಕೃತೈಃ ತೃತೀಯ ತತ್ಪುರುಷ. ವಿಶ್ವೈಃ ತೃತೀಯ ಬಹು ವಿಶೇಷೈಃ ತೃತೀಯ ಬಹು ಉಪಶೋಭಿತಾಂ ದ್ವಿತೀಯ ಭಕ್ತಿ ಏಕವಚನ ಪ್ರಥಮ ವಿಭಕ್ತಿ ಏಕವಚನ. ಆರಾಮಗೃಹವಾಪೀಭಿಃ ಪ್ರಾಸಾದಾಯತನಾದಿಭಿಃ ವಿಶ್ವಕರ್ಮಕೃತೈಃ ವಿಶ್ವೈಃ ವಿಶೇಷೈಃ ಅಷ್ಟೂ ಕೂಡ ತೃತೀಯ ಭಕ್ತಿ ಏಕವಚನ. ಅದರ ವಾಪೀಭಿಃ ಅನ್ನುವಲ್ಲಿ ಮಾತ್ರ ಅದು ಸ್ತ್ರೀಲಿಂಗ, ತೃತೀಯ ವಿಭಕ್ತಿ ಬಹುವಚನ. ಉಳಿದ ಕಡೆಯಲ್ಲೆಲ್ಲ ಪುಲ್ಲಿಂಗದ ಶಬ್ದ ಇದೆ. ಉಪಶೋಭಿತಾಂ ಅದು ಸ್ತ್ರೀಲಿಂಗದ ದ್ವಿತೀಯ ಭಕ್ತಿ ಏಕವಚನ. ಆಯತನಂ ದೇವಾನಾಂ ಅನ್ಯೇಷಾಂ ಧನವತಾಂ ಹರ್ಮ್ಯಂ ವಿಶ್ವಕರ್ಮನೇ ತಯಾರು ಮಾಡಿದ ಅನೇಕ ವಿಶಿಷ್ಟವಾದ ಕಲೆಯಿಂದ ಕೂಡಿದ ಚೆನ್ನಾಗಿ ಶೋಭಿಸುವ ಎತ್ತರದ ಮೇಲ್ಮೈ ಇರುವ ಒಳ್ಳೆಯ ದೇವಸ್ಥಾನಗಳ ಸನ್ನಿಧಾನವುಳ್ಳ ಸುತ್ತಲಿನಲ್ಲಿ ಆ ದೇವಸ್ಥಾನಕ್ಕಾಗಿ ಒಂದು ಆರಾಮ, ಆ ಆರಾಮದಲ್ಲಿ ಸುತ್ತಲೂ ಅತ್ತ ಇತ್ತ ಒಳ್ಳೆಯ ಬದುಕನ್ನು ಕಲ್ಪಿಸುವಂತಹ ಮನೆಗಳು, ಆ ಮನೆಗಳ ನಿತ್ಯ ಜೀವನಾಡಿಯಂತಿರುವ ಬಾವಿಗಳು, ಇದೆಲ್ಲವೂ ಕೂಡ ಈ ಪುರಿಯಲ್ಲಿ ತುಂಬಿಕೊಂಡಿತ್ತು ಅಂತ ಹೇಳ್ತಾ ಇದ್ದಾರೆ. ನವನೀತಿಯವರು ಹೇಳಿ. ಮಧ್ಯೆ ಕಪೀಂದ್ರ ಗೇಹಾನಾಂ मध्ये कपीन्द्र गेहानां ಸೌಮಿತ್ರಿಶ್ಚಿತ್ರಮೈಕ್ಷತಾ सौमित्रिश्चित्रमैश्चता ಕ್ಷತಾ क्षता ಕ್ಷಮೈಕ್ಷತಾ सौमित्रिमैक्षता ಮಹೇಂದ್ರಮಂದಿರಮಿವ महेन्द्रमन्दिरमिव ಮಹೇಂದ್ರಸುತಮಂದಿರಂ ಸಾರಿ महेन्द्रसुतमन्दिरं ಕಪೀಂದ್ರ ಗೇಹಾನಾಂ ಮಧ್ಯೆ ಸೌಮಿತ್ರಿಃ ಚಿತ್ರಂ ಐಕ್ಷತ. ಕಪೀಂದ್ರ ಗೇಹಾನಾಂ ಮಧ್ಯೆ ಕಪೀಂದ್ರ ಗೇಹಾನಾಂ ಕಪೀಂದ್ರಗಳ ಮನೆಯ ಮಧ್ಯದಲ್ಲಿ ಅಂದ್ರೆ ಅಂತಃಪುರಕ್ಕೆ ಬಂದಿದ್ದಾನೆ. ಆ ಮನೆಯ ಮಧ್ಯದಲ್ಲಿ ಸೌಮಿತ್ರಿಯು ಆಶ್ಚರ್ಯವಾದ ಸಂಗತಿಯನ್ನು ಕಂಡ. ಹೇಗಿತ್ತು ಅಂದ್ರೆ ಮಹೇಂದ್ರ ಮಂದಿರವಿವ, ಇಂದ್ರನದ್ದೇ ಮರೆಯಂತೆ ಕಾಣ್ತಾ ಇತ್ತು. ಆದ್ರೆ ಅದು ಇಂದ್ರನ ಮಗನ ಅರಮನೆಯಾಗಿತ್ತು. ಸ್ವತಃ ಇಂದ್ರನೇ ಅವತಾರದಲ್ಲಿ
ಆತ್ಮ ವೈ ಪುತ್ರನಾಮಾಸಿ ಅಂತ ತನ್ನದೇ ಒಂದು ರೂಪವನ್ನ ಮಗ ಅಂತ ಕಳಿಸುವುದು ದೇವತೆಗಳಿಗೆ ಸಾಧ್ಯವಾದ ಸಂಗತಿ. ಮನುಷ್ಯರಿಗೂ ಹಾಗೆ ಹೇಳ್ತಾರೆ, ಆತ್ಮ ವೈ ಪುತ್ರನಾಮಾಸಿ ಅಂದ್ರೆ ದೇಹದಿಂದ ಅನೇಕ ಲಕ್ಷಣಗಳನ್ನ ಅಥವಾ ಸ್ವಭಾವದ ಕೆಲವು ಪರಂಪರಾಗತವಾದ ನಡೆಯನ್ನ ಹೊತ್ತು ಬಂದಿರ್ತಾನೆ ಅನ್ನೋದಕ್ಕೋಸ್ಕರ ಆತ್ಮ ವೈ ಪುತ್ರನಾಮಾಸಿ ಅಂತ ಹೇಳುದು. ಹಾಗೆ ನೋಡಿದ್ರೆ ಭಗವಂತನಿಗೂ ಸಂಬಂಧಪಟ್ಟಂತೆ ನಾವು ಆತ್ಮ ವೈ ಪುತ್ರನಾಮಾಸಿ, ಅವನ ಮಕ್ಕಳೇ, ಅವನಂತೆ ಸಾಧಕನಾಗಿದ್ರೆ ಅವನು ಜ್ಞಾನಾನಂದಮಯನಾಗಿ ಭಗವಂತನ ಪ್ರೀತಿಯನ್ನು ಹೆಚ್ಚು ಸಂಪಾದಿಸ್ತಾನೆ. ಹೀಗಾಗಿ ಆರಾಮ ಗೃಹವಾಪೀಭಿ ಮಧ್ಯೆ ಅವ್ಯಯ ಕಪೀಂದ್ರಗೇಹಾನ ಕಪೀಂದ್ರಾಣಾಂ ಕಪೀಂದ್ರರ್ಯಾರು ನೀಲಾದಿ, ನಲ, ನೀಲ, ಸುಷೇಣ ಇತ್ಯಾದಿಗಳೆಲ್ಲ ಅವರ ಮನೆಯ ಮಧ್ಯಪ್ರದೇಶದಲ್ಲಿ ಅವರು ವಾಸವಾಗಿದ್ದ ಮಧ್ಯದ ಜಾಗದಲ್ಲಿ ಎಲ್ಲ ದಿಕ್ಕುಗಳನ್ನು ಕಣ್ಣು ಹಾಯಿಸಿದಾಗ ಮಹೇಂದ್ರ ಮಂದಿರಮಿವ ಮಹೇಂದ್ರ ಸುತ ಮಂದಿರಂ, ಮಹೇಂದ್ರನದ್ದೇ ಮನೆಯಂತೆ ಮಹೇಂದ್ರನ ಮಗನ ಮನೆ ಕಂಗೊಳಿಸ್ತಾ ಇತ್ತು ಅಂತ ಹೇಳ್ತಿದ್ದಾರೆ. ಮಧ್ಯೆ ಅವ್ಯಯ ಕಪೀಂದ್ರಗೇಹಾನಾಂ ಕಪೀಂದ್ರಾಣಾಂ ಗೇಹಃ ತೇಷಾಂ ಕಪೀಂದ್ರಗೇಹಾನಾಂ ಸೌಮಿತ್ರಿಃ ಸುಮಿತ್ರಾಯಾಃ ಪತ್ಯಂ ಪುಮಾನ್ ಸೌಮಿತ್ರಿಃ ಇඤ್ ಪ್ರತ್ಯಯ. ಚಿತ್ರಂ ಅವ್ಯಯ ಐಕ್ಷತ ಈಕ್ಷದರ್ಶನೆ ಲಂಗ್ ಪ್ರಥಮ ಏಕ ಮಹೇಂದ್ರ ಮಂದಿರಂ ಇವ ಮಹೇಂದ್ರಸ್ಯ ಮಂದಿರಂ ಮಹೇಂದ್ರ ಮಂದಿರಂ ಇವ ಅವ್ಯಯ ಮಹೇಂದ್ರ ಸುತ ಮಂದಿರಂ ಮಹೇಂದ್ರಸ್ಯ ಸುತಃ ಸುಗ್ರೀವಃ ಸುತಸ್ಯ ಮಂದಿರಂ ಮಹೇಂದ್ರ ಸುತ ಮಂದಿರಂ. ಮಧ್ಯೆ ಷಷ್ಠೀಭಕ್ತಿ ಮಧ್ಯೆ ಅನ್ನೋದು ಅವ್ಯಯ. ಕಪೀಂದ್ರ ಗೇಹಾನಾಂ ಷಷ್ಠೀಭಕ್ತಿ ಬಹುವಚನ. ಸೌಮಿತ್ರಿಃ ಪುಲ್ಲಿಂಗ ಪ್ರಥಮ ಏಕ ಚಿತ್ರಂ ದ್ವಿತೀಯ ಏಕ ಐಕ್ಷತ ಲಂಗ್ ಪ್ರಥಮ ಏಕ ಈಕ್ಷದರ್ಶನೆ ಮಹೇಂದ್ರ ಮಂದಿರಂ ಮಹೇಂದ್ರಸ್ಯ ಮಂದಿರಂ ದ್ವಿತೀಯ ಷಷ್ಠೀಭಕ್ತಿ ಏಕವಚನ ಮಹೇಂದ್ರ ಮಂದಿರಂ ದ್ವಿತೀಯ ಭಕ್ತಿ ಏಕವಚನ ಇವ ಅವ್ಯಯ ಮಹೇಂದ್ರಮಿವ ಮಹೇಂದ್ರಸ್ಯ ಸುತಃ ಮಹೇಂದ್ರ ಸುತಃ ಮಹೇಂದ್ರ ಸುತಸ್ಯ ಅಯುತಂ ಅದು ಕೂಡ ದ್ವಿತೀಯ ಭಕ್ತಿ ಏಕವಚನ. ಹೀಗೆ 24ನೇ ಶ್ಲೋಕ ಇಲ್ಲಿಗೆ ಮುಕ್ತಾಯ ಆಯಿತು. ಮುಂದೆ 25ನೇ ಶ್ಲೋಕ ನೋಡೋಣ. ತಾರ ಮತ್ತು ರುಮೆಯ ಮಧ್ಯದಲ್ಲಿ ತಾನು ಬದುಕಿ ಆ ದಿವ್ಯವಾದ ಸಿಂಹಾಸನಕ್ಕೆ ಸಮನಾದ ಮತ್ತೊಂದು ವ್ಯವಸ್ಥೆ ಏನಿದೆಯೋ ಅದನ್ನ ಸುಗ್ರೀವನಿಗೆ ತೋರಿಸ್ತಾನೆ. ಹಾಗೆ ಏನೇನು ಪರಿಣಾಮ ಬೀರುತ್ತೆ ಅಂತ ಮುಂದಿನ ತರಗತಿಯಲ್ಲಿ ನೋಡೋಣ. ಶ್ರೀ ಹರಿಪ್ರಿಯದ ಶ್ರೀಕೃಷ್ಣಾರ್ಪಣಮಸ್ತು.